ಓಕೆ, ಸ್ಟ್ಯಾನ್ಲಿ ಅವರೇ, ಈಗ ಯಾರ ಪರವಾಗಿ ಕೆಲಸವನ್ನ ಮಾಡಿದರೂ ಕೂಡ ಕೋರ್ಟ್ ಆರ್ಡರ್ ಈಸ್ ಅಕೌಂಟೇಬಲ್. ಸೊ ಕೋರ್ಟ್ ಈಗ ಈ ಒಂದು ಆದೇಶವನ್ನ ಹೊರಡಿಸಿರೋದು. ಹೌದು, ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಹೌದು, ಅಲ್ಲ, ಕೋರ್ಟು ಆದೇಶ ಕೊಟ್ಟೆ ನಾನು ಮೊದಲಿಗೆ ಹೇಳಿದೆ, ಅದನ್ನು ಗೌರವಯುತವಾಗಿ ನಾವು ಕಾಣ್ತೇವೆ, ಸ್ವೀಕಾರ ಮಾಡಲೇಬೇಕು, ಮಾಡಿದ್ದೀವಿ. ಆದರೆ ಅದು ಪ್ರಶ್ನಾತೀತವಾದಂಥ ತೀರ್ಪೇನಲ್ಲ. ಅದನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೇವೆ. ಯಾಕೆಂದರೆ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್, ಅವರ ಒಂದು ಡಿಗ್ನಿಟಿ ಲೈಫನ್ನು ಎತ್ತಿ ಹಿಡಿಯುವ ಕಾರಣಕ್ಕೋಸ್ಕರ ನಾವು ಕೇಳಬೇಕಾಗತ್ತೆ. ಯಾಕಂದರೆ ಅದು ನಮ್ಮ ಧರ್ಮ ಮತ್ತು ನಮ್ಮ ಕಾಯಕವೂ ಅದೇ ಆಗಿರೋದ್ರಿಂದ. ಮತ್ತು ಅದು ಮಾಡದೇ ಇದ್ದರೆ ಮಕ್ಕಳಿಗೆ ಒಂದು ಏನು ಮನೋಸ್ವಾಸ್ಥ್ಯ ಹದಗೆಟ್ಟು ಹೋಗುತ್ತೆ. ಅವರು ಈಗಾಗಲೇ ಅವರ ಮನೋಸ್ವಾಸ್ಥ್ಯ ಸಂಪೂರ್ಣವಾಗಿ ಕದಡೋಗಿದೆ ಈ ಒಂದು ದಾಳಿಯಿಂದಾಗಿ. ಅವ್ರಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅವರ ಒಂದು ಜೀವನ ಪುನರ್ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಮಂಥವ್ರಿಗೆ ಗೊತ್ತು. ಈಗ ಅವರಿಗೆ ಇದು ಒಂದು ಸೆನ್ಸ್ ಆಫ್ ಜಸ್ಟಿಸ್ ಸಿಕ್ಕಲಿಲ್ಲ ಅಂತಂದರೆ ಅವ್ರಿಗೆ ಎಷ್ಟು ನಿರಾಸೆ ಆಗುತ್ತೆ ಅಂತ ಹೇಳುವಂಥದ್ದು. ನಮಗೆ ತಡ್ಕೊಳ್ಳುವಂಥ ಶಕ್ತಿ ನಮಗಿದೆ. ಅಂದರೆ ದೇರ್ ಇಸ್ ನೋ ಐ ಆಮ್ ನಾಟ್ ಅ ವಿಕ್ಟಿಮ್. ಇದರಲ್ಲಿ ವಿಕ್ಟಿಮ್ ಅಲ್ಲ ನಾವು. ಅಂದರೆ ನೇರವಾದಂತಹ ಸಂತ್ರಸ್ತರಲ್ಲದೆ ಇದ್ದಾಗ ನಮಗದು ಅರ್ಥ ಆಗಲ್ಲ. ಆದರೆ ನೇರವಾದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಇದು ಎಷ್ಟು ನೋವು ಕೊಡುತ್ತೆ ಅಂತ ಹೇಳುವಂಥದ್ದನ್ನು ಸರ್ಕಾರ ಮತ್ತು ವ್ಯವಸ್ಥೆ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಿರ್ದೋಷಿ ಅಂತ ಪ್ರಕಟ ಆದ ಮೇಲೆಯೂ ಕೂಡ ನೀವು ಜಸ್ಟಿಸ್ ಬಗ್ಗೆ ಮಾತಾಡ್ತಾ ನಾವು ವೈದ್ಯರ ಸ್ಥಾನದಲ್ಲಿ ಹೇಗೆ ಅಂತ ಯಾವ್ದು ಹೇಳಿ? ಈಗ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಬಂದ ಆದ ಮೇಲೆಯೂ ಕೂಡ ನೀವು ಜಸ್ಟಿಸ್ನ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ, ಇದು ಹೇಗೆ ಅಂತ? ಅಲ್ಲ, ನಿರ್ದೋಷಿ ನಿಮಗೆ ನ್ಯಾಯಾಲಯದ ಕಲಾಪಗಳು, ಅದರ ಹೆಜ್ಜೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಅರಿವಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಪೋಕ್ಸೋ ಕಾನೂನಿನಲ್ಲಿ, ಪೋಕ್ಸೋ ನ್ಯಾಯಾಲಯದಲ್ಲಿ ನೀಡಿದಂತಹ ತೀರ್ಪು. ಇದನ್ನು ಮಕ್ಕಳು ಪ್ರಶ್ನಿಸಬಾರ್ದು ಅಂತ ಇಲ್ಲ. ಇದನ್ನು ಅವರು ನ್ಯಾಯಕ್ಕೋಸ್ಕರ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತಲೂ ಇಲ್ಲ, ಅಥವಾ ಹೈಕೋರ್ಟನ್ನು ದಾಟಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತಲೂ ಇಲ್ವಲ್ಲ. ಹಾಗಾಗಿ ಅದು ಅವ್ರಿಗೆ ಬಿಟ್ಟಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಚಾನಲ್ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರುವಂಥದ್ದು, ಇಟ್ ಈಸ್ ದ ಅಟ್ಮೋಸ್ಟ್ ಡ್ಯೂಟಿ ಆಫ್ ದ ಗವರ್ನಮೆಂಟ್ ಟು ಗೋ ಫಾರ್ವರ್ಡ್. ಸ್ಟ್ಯಾನ್ಲಿ ಅವರೇ, ಕೇಳಿದ ಆಯಾಮ ಬಹುಶಃ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿರೋದು, ನಿರ್ದೋಷಿ ಅಂತ ಹೇಳಿರೋದು, ನೀವು ಈ ಕಡೆ ಮಕ್ಕಳು ನೊಂದಿದ್ದಾರೆ, ಬೆಂದಿದ್ದಾರೆ, ಸಾಕ್ಷಿಗಳಿದೆ, ಈಗಲೂ ಕೂಡ ಪ್ರಾಮಾಣಿಕವಾಗಿ ಅವರು ಆ ವಿಚಾರಗಳನ್ನು ಹೇಳ್ತಾರೆ ಅಂತ ಹೇಳಿದ ನಂತರವೂ ಕೂಡ ಈ ರೀತಿ ಆಯಿತು. ಸೊ ಮುಂದೇನು ಅನ್ನುವಂತಹ ಪ್ರಶ್ನೆ, ಯಾವ ರೀತಿ ಜಸ್ಟಿಸ್, ಮುಂದೆ ಏನು ಪ್ರೊಸೆಸ್ಸು, ಈ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದು ನಿಮ್ಮನ್ನು. ಅಲ್ಲ, ಮುಂದಿನದೇ ನಾನು ಹೇಳಿದ್ದು, ಮುಂದೆ ಸರ್ಕಾರ ಉಚ್ಚ ನ್ಯಾಯಾಲಯದಲ್ಲಿ ಈ ಪೋಕ್ಸೋ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಪ್ರಶ್ನಿಸಬೇಕಾಗುತ್ತೆ. ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್. ಅವರು ಯಾಕೆಂದರೆ ಇಟ್ಸ್ ಅ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಅಂತಲೇ ಇದು ದಾಖಲಾಗಿರೋದ್ರಿಂದ, ಸರ್ಕಾರದ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಮಾಡಬೇಕು. ಅವರ ಜೊತೆಯಲ್ಲಿ ಅಸಿಸ್ಟಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನಮ್ಮವ್ರು ಯಾರಾದರೂ ಇದ್ದೇ ಇರ್ತಾರೆ. ಈ ಕೆಲಸವನ್ನು ಈ ಎರಡನೇ ಹಂತದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಹೋಗುವ ಅವಶ್ಯಕತೆ ಬಿದ್ದರೆ ಹೋಗ್ತಾರೆ. ಅದರಲ್ಲಿ ಏನು ತಪ್ಪಿದೆ ಹೇಳಿ? ಹೋಗ್ಬೇಕಲ್ಲ. ಎಸ್. ಓಕೆ, ಸ್ಟ್ಯಾನ್ಲಿ ಅವರೇ, ಈಗ ಯಾರ ಪರವಾಗಿ ಕೆಲಸವನ್ನ ಮಾಡಿದರೂ ಕೂಡ ಕೋರ್ಟ್ ಆರ್ಡರ್ ಈಸ್ ಅಕೌಂಟೇಬಲ್. ಸೊ ಕೋರ್ಟ್ ಈಗ ಈ ಒಂದು ಆದೇಶವನ್ನ ಹೊರಡಿಸಿರೋದು. ಹೌದು, ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಹೌದು, ಅಲ್ಲ, ಕೋರ್ಟು ಆದೇಶ ಕೊಟ್ಟೆ ನಾನು ಮೊದಲಿಗೆ ಹೇಳಿದೆ, ಅದನ್ನು ಗೌರವಯುತವಾಗಿ ನಾವು ಕಾಣ್ತೇವೆ, ಸ್ವೀಕಾರ ಮಾಡಲೇಬೇಕು, ಮಾಡಿದ್ದೀವಿ. ಆದರೆ ಅದು ಪ್ರಶ್ನಾತೀತವಾದಂಥ ತೀರ್ಪೇನಲ್ಲ. ಅದನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೇವೆ. ಯಾಕಂದರೆ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್, ಅವರ ಒಂದು ಡಿಗ್ನಿಟಿ ಲೈಫನ್ನು ಎತ್ತಿ ಹಿಡಿಯುವ ಕಾರಣಕ್ಕೋಸ್ಕರ ನಾವು ಕೇಳಬೇಕಾಗತ್ತೆ. ಯಾಕಂದರೆ ಅದು ನಮ್ಮ ಧರ್ಮ ಮತ್ತು ನಮ್ಮ ಕಾಯಕವೂ ಅದೇ ಆಗಿರೋದ್ರಿಂದ. ಮತ್ತು ಅದು ಮಾಡದೇ ಇದ್ದರೆ ಮಕ್ಕಳಿಗೆ ಒಂದು ಏನು ಮನೋಸ್ವಾಸ್ಥ್ಯ ಹದಗೆಟ್ಟು ಹೋಗುತ್ತೆ. ಅವರು ಈಗಾಗಲೇ ಅವರ ಮನೋಸ್ವಾಸ್ಥ್ಯ ಸಂಪೂರ್ಣವಾಗಿ ಕದಡೋಗಿದೆ ಈ ಒಂದು ದಾಳಿಯಿಂದಾಗಿ. ಅವ್ರಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅವರ ಒಂದು ಜೀವನ ಪುನರ್ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಮಂಥವ್ರಿಗೆ ಗೊತ್ತು. ಈಗ ಅವರಿಗೆ ಇದು ಒಂದು ಸೆನ್ಸ್ ಆಫ್ ಜಸ್ಟಿಸ್ ಸಿಕ್ಕಲಿಲ್ಲ ಅಂತಂದರೆ ಅವ್ರಿಗೆ ಎಷ್ಟು ನಿರಾಸೆ ಆಗುತ್ತೆ ಅಂತ ಹೇಳುವಂಥದ್ದು.
ನಮಗೆ ತಡ್ಕೊಳ್ಳುವಂಥ ಶಕ್ತಿ ನಮಗಿದೆ. ಅಂದರೆ ದೆರ್ ಇಸ್ ನೋ ಐ ಆಮ್ ನಾಟ್ ಅ ವಿಕ್ಟಿಮ್. ಈ ಇದರಲ್ಲಿ ವಿಕ್ಟಿಮ್ ಅಲ್ಲ ನಾವು. ಅಂದರೆ ನೇರವಾದಂತಹ ಸಂತ್ರಸ್ತರಲ್ಲದೆ ಇದ್ದಾಗ ನಮಗದು ಅರ್ಥ ಆಗಲ್ಲ. ಆದರೆ ನೇರವಾದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಇದು ಎಷ್ಟು ನೋವು ಕೊಡುತ್ತೆ ಅಂತ ಹೇಳುವಂಥದ್ದನ್ನು ಸರ್ಕಾರ ಮತ್ತು ವ್ಯವಸ್ಥೆ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಿರ್ದೋಷಿ ಅಂತ ಪ್ರಕಟ ಆದ ಮೇಲೆಯೂ ಕೂಡ ನೀವು ಜಸ್ಟಿಸ್ ಬಗ್ಗೆ ಮಾತಾಡ್ತಾ ನಾವು ಇದ್ದೀರಿ. ಇದು ಯಾವ- ವೈದ್ಯರ ಯಾವ ಸ್ಥಾನದಲ್ಲಿ ವಿಚಾರದ ನಿಂತ್ಕೊಂಡು ಆಧಾರದ ಕೆಲಸ ಮೇಲೆ? ಮಾಡ್ತಾ ಹೇಗೆ ಇರ್ತೇವೆ. ಅಂತ ಯಾವ್ದು ಹೇಳಿ? ಈಗ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಬಂದ ಆದ ಮೇಲೆಯೂ ಕೂಡ ನೀವು ಜಸ್ಟಿಸ್ನ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ. ಇದು ಹೇಗೆ ಅಂತ? ಅಲ್ಲ, ನಿರ್ದೋಷಿ ನಿಮಗೆ ಇದು ನ್ಯಾಯಾಲಯದ ಕಲಾಪಗಳು, ಅದರ ಹೆಜ್ಜೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಅರಿವಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಪೋಕ್ಸೋ ಕಾನೂನಿನಲ್ಲಿ, ಪೋಕ್ಸೋ ನ್ಯಾಯಾಲಯದಲ್ಲಿ ನೀಡಿದಂತಹ ತೀರ್ಪು. ಇದನ್ನು ಮಕ್ಕಳು ಪ್ರಶ್ನಿಸಬಾರ್ದು ಅಂತ ಇಲ್ಲ. ಇದನ್ನು ಅವರು ನ್ಯಾಯಕ್ಕೋಸ್ಕರ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತಲೂ ಇಲ್ಲ, ಅಥವಾ ಹೈಕೋರ್ಟನ್ನು ದಾಟಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತಲೂ ಇಲ್ವಲ್ಲ. ಹಾಗಾಗಿ ಅದು ಅವ್ರಿಗೆ ಬಿಟ್ಟಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಚಾನಲ್ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರುವಂಥದ್ದು, ಇಟ್ ಈಸ್ ದ ಅಟ್ಮೋಸ್ಟ್ ಡ್ಯೂಟಿ ಆಫ್ ದ ಗವರ್ನಮೆಂಟ್ ಟು ಗೋ ಫಾರ್ವರ್ಡ್. ಸ್ಟ್ಯಾನ್ಲಿ ಅವರೇ, ಅವರ ನಾನು ಮಕ್ಕಳ ಪರವಾಗಿ ಕೇಳಿದ ಆಯಾಮ ಬಹುಶಃ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿರೋದು, ನಿರ್ದೋಷಿ ಅಂತ ಹೇಳಿರೋದು, ನೀವು ಈ ಕಡೆ ಮಕ್ಕಳು ನೊಂದಿದ್ದಾರೆ, ಬೆಂದಿದ್ದಾರೆ, ಸಾಕ್ಷಿಗಳದೆ ಈಗಲೂ ಕೂಡ ಪ್ರಾಮಾಣಿಕವಾಗಿ ಅವರು ಆ ವಿಚಾರಗಳನ್ನು ಹೇಳ್ತಾರೆ ಅಂತ ಹೇಳಿದ ನಂತರವೂ ಕೂಡ ಈ ರೀತಿ ಆಯಿತು. ಸೊ ಮುಂದೇನು ಅನ್ನುವಂತಹ ಪ್ರಶ್ನೆ, ಯಾವ ರೀತಿ ಜಸ್ಟಿಸ್, ಮುಂದೆ ಏನು ಪ್ರೊಸೆಸ್ಸು, ಈ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದು ನಿಮ್ಮನ್ನ. ಅಲ್ಲ, ಮುಂದಿನದೇ ನಾನು ಹೇಳಿದ್ದು, ಮುಂದೆ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್. ಅವರು ಯಾಕೆಂದರೆ ಇಟ್ಸ್ ಅ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಅಂತಲೇ ಇದು ದಾಖಲಾಗಿರೋದ್ರಿಂದ, ಸರ್ಕಾರದ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಮಾಡಬೇಕು. ಅವರ ಜೊತೆಯಲ್ಲಿ ಅಸಿಸ್ಟಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನಮ್ಮವ್ರು ಯಾರಾದರೂ ಇದ್ದೇ ಇರ್ತಾರೆ. ಈ ಕೆಲಸವನ್ನು ಈ ಎರಡನೇ ಹಂತದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಹೋಗುವ ಅವಶ್ಯಕತೆ ಬಿದ್ದರೆ ಹೋಗ್ತಾರೆ. ಅದರಲ್ಲಿ ಏನು ತಪ್ಪಿದೆ ಹೇಳಿ? ಹೋಗ್ಬೇಕಲ್ಲ. ಎಸ್ ಎಸ್ ಓಕೆ ಸ್ಟ್ಯಾನ್ಲಿ ಅವರೇ, ಈಗ ಯಾರ ಪರವಾಗಿ ಕೆಲಸವನ್ನ ಮಾಡಿದರೂ ಕೂಡ ಕೋರ್ಟ್ ಆರ್ಡರ್ ಈಸ್ ಅಕೌಂಟೇಬಲ್. ಸೊ ಕೋರ್ಟ್ ಈಗ ಈ ಒಂದು ಆದೇಶವನ್ನ ಹೊರಡಿಸಿರೋದು, ಹೌದು. ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಹೌದು. ಅಲ್ಲ, ಕೋರ್ಟು ಆದೇಶ ಕೊಟ್ಟೆ, ನಾನು ಮೊದಲಿಗೆ ಹೇಳಿದೆ, ಅದನ್ನು ಗೌರವಯುತವಾಗಿ ನಾವು ಕಾಣ್ತೇವೆ, ಸ್ವೀಕಾರ ಮಾಡಲೇಬೇಕು, ಮಾಡಿದ್ದೀವಿ. ಆದರೆ ಅದು ಪ್ರಶ್ನಾತೀತವಾದಂಥ ತೀರ್ಪೇನಲ್ಲ. ಅದನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೇವೆ. ಯಾಕೆಂದರೆ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್, ಅವರ ಒಂದು ಡಿಗ್ನಿಟಿ ಲೈಫನ್ನು ಎತ್ತಿ ಹಿಡಿಯುವ ಕಾರಣಕ್ಕೋಸ್ಕರ ನಾವು ಕೇಳಬೇಕಾಗತ್ತೆ. ಯಾಕಂದರೆ ಅದು ನಮ್ಮ ಧರ್ಮ ಮತ್ತು ನಮ್ಮ ಕಾಯಕವೂ ಅದೇ ಆಗಿರೋದ್ರಿಂದ. ಮತ್ತು ಅದು ಮಾಡದೇ ಇದ್ದರೆ ಮಕ್ಕಳಿಗೆ ಒಂದು ಏನು ಮನೋಸ್ವಾಸ್ಥ್ಯ ಹದಗೆಟ್ಟು ಹೋಗುತ್ತೆ. ಅವರು ಈಗಾಗಲೇ ಅವರ ಮನೋಸ್ವಾಸ್ಥ್ಯ ಸಂಪೂರ್ಣವಾಗಿ ಕದಡೋಗಿದೆ ಈ ಒಂದು ದಾಳಿಯಿಂದಾಗಿ. ಅವ್ರಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅವರ ಒಂದು ಜೀವನ ಪುನರ್ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಮಂಥವ್ರಿಗೆ ಗೊತ್ತು. ಈಗ ಅವರಿಗೆ ಇದು ಒಂದು ಸೆನ್ಸ್ ಆಫ್ ಜಸ್ಟಿಸ್ ಸಿಕ್ಕಲಿಲ್ಲ